ಸರ್ ನೋಡಿ ಸರ್ ಕೆಲಸ ಮಾಡ್ತಾವ್ ಸರ್ ಸರ್ ಒಂದ್ ನಿಮಿಷ 8 ಗಂಟೆ ಫ್ಲೈಟ್ ಬಂತಲ್ವಾ ಸರ್ ಇಲ್ಲಿ ಕೇಳಿ ಸರ್ ಮುಂಚೆ ಮಾತಾಡೋಕೆ ಫ್ಲೈಟ್ ಬಂತಲ್ವಾ 8 ಗಂಟೆ ಬಂದಾಗ 8:40 ಫ್ಲೈಟ್ ಇತ್ತು ಅದಾದ್ಮೇಲೆ ನೀವೇನಂದ್ರೆ 10:10 ಅಂತ ಅಪ್ಡೇಟ್ ಹೇಳಿದ್ರಿ ಕರೆಕ್ಟ್ ಅಲ್ವಾ ಸರ್ 10:10 ಆದ್ಮೇಲೆ ನೀವು ಟೈಮ್ ಎಷ್ಟಿದೆ ಮತ್ತೆ ಇನ್ನೊಂದು ಕೇಳಿದ್ರೆ ನಾವು ಹೋಗ್ತಾ ಇರೋದು ಇಷ್ಟೆಲ್ಲ ಎಷ್ಟು ನಾವು 10 ನಿಮಿಷ ಲೇಟ್ ಬಂದು ನೀವು ಕಾಯ್ತೀರಾ ನಮ್ಗೆ ಕಾಯ್ತೀರನ್ರಿ ಸರ್ ಕಾಯ್ತಾರೆ ಇವರೆಲ್ಲ ನಾವು 10 ನಿಮಿಷ ಲೇಟ್ ಬಂದ್ರೆ ಏನ್ ಮಾವ್ ಮನೆಗೆ ಹೋಗ್ತಿದೀವಾ IPL ಮ್ಯಾಚ್ ನೋಡಕ್ ಹೋಗ್ತಾರದ್ ನಾವು ಏನು 500 ಬಂದಿಲ್ಲ BMTC ಬಸ್ ಅಲ್ಲ ಇವ್ರು ಚೇಂಜ್ ಮಾಡೋದಕ್ಕೆ ಅಲ್ಲ ಸರ್ ಒಂದು BMTC ಬಸ್ ಅಂತ ತಗೊಂಡಿದ್ದೀರಾ ಸರ್ವಿಸ್ ಕೊಟ್ರೆ 8:40 ಫ್ಲೈಟ್ ಇದ್ದಿದ್ದು 10 ಗಂಟೆ ಅಂದ್ರು ಈಗ ಮತ್ತೆ 11 ಗಂಟೆ ಅಂತ ರಾತ್ರಿ 11 ಗಂಟೆ ಬಿಟ್ಬಿಡತ್ತೆ IPL ಮ್ಯಾಚ್ ಇಲ್ಲ ನೋಡ್ಕೊಂಡು ನಾವು ನಮ್ಮನ್ನ ಮಲ್ಬಿಟ್ಟು ಇಲ್ಲೇ ಹೋಗ್ಬಿಡ್ತೀವಿ ಮನೆಗೆಲ್ಲ ಏನ್ ಹೇಳ್ತಾರೆ ಯಾರಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಅಪ್ಪ ರೀಫಂಡ್ ಏನಿಲ್ಲ ಬೇಕೇ ಬೇಕು ನೋಡಿ ಅಲ್ಲ 8:40 ನಿಮ್ಗಿಂತ ನಿಮ್ ಫೈವ್ ಸ್ಟೇಟ್ಗಿಂತ ನನ್ನ ಮಗನ್ BMTC ಬಸ್ ಎಷ್ಟು ಉತ್ತಮ ನಮ್ಮ ಒಂದಿಲ್ಲ ಇನ್ನೊಂದು ಬಸ್ ಬರ್ತವೆ BMTC ಸ್ಪೈಸ್ ಜೆಟ್ BMTC ಬಸ್ಗಿಂತ ವರ್ಷ ಆಗ್ಬಿಟ್ಟಿದೆ ಇವ್ರು RCB ಮ್ಯಾಚ್ ಅಂತ ಗೊತ್ತಿರೋದು ಇಷ್ಟ ನಟ ಮಾಡ್ತಿದ್ರು ಅಲ್ಲ ನಾವು ಇಲ್ಲಿ ಇವ್ರಿಗೆ 10,000 12,000 15,000 ಟಿಕೆಟ್ ಕರ್ಕೊಂಡ್ ಬಂದಿರೋದು ನಾವೇನಾದ್ರು 10 ನಿಮಿಷ ಬಂದು ಲೇಟ್ ಬಂದ್ರೆ ಬಿಡ್ತಾರ ಬಿಟ್ಟು ಹೋಯ್ತಾ ಇರ್ತಾರೆ ಅವರು ಅರೇಂಜ್ ಮಾಡಿಲ್ಲ ಮಾಡ್ತೀವಿ ನಟ ಗಂಟೆಗೆ ಇಲ್ಲ ಎಲ್ಲ RCB ಫ್ಯಾನ್ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತೀವಿ ಇಲ್ಲಿ ಆಗ್ಲಿ ಕರೆಕ್ಟ್ ನೀವು ಏನ್ ಆಫೀಸರ್ ಇದ್ದೀರಾ ಏನಂತ ಮಾಡಿಲ್ಲ ನಾವು ಇಲ್ಲಪ್ಪ ಅದೆಲ್ಲ ಚಾನ್ಸೇ ಇಲ್ಲ ಹೇಳ್ಬಿಡ್ತೀನಿ ಹೋಗ್ಬೇಕು ಸರ್ ಅದೇ ಹೇಳ್ತೀನಿ ಅಲ್ಲ ಏನು ಮಾನ ಮರದಿಲ್ವಾ ನೀವು ಪ್ಲೇಟ್ ಲೇಟ್ ಅಂತ ಮ್ಯಾಚ್ ಲೇಟ್ ಮಾಡ್ತಾರಂದ್ರೆ ಅರ್ಧ ಗಂಟೆ ಅಲ್ಲ ರೇಟ್ ನೋಡೋದು 26,000 28,000 ತೋರಿಸೋದು ಇನ್ನೊಂದು ಕ್ಯಾನ್ಸಲ್ ಅಂತ ಮಾತಾಡೋ ಕೂಟ್ಬಿಟ್ಟಲ್ಲಿ ಹೊಡೆದ್ಬಿಟ್ಟೆ ಹೋಗ್ತೀವಿ ಎಲ್ಲ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.